ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಜಯಭೇರಿಯನ್ನ ಬಾರಿಸಿರುವಂತದ್ದು. ಈವರೆಗೂ 6000ಕ್ಕೂ ಹೆಚ್ಚು ಮತಗಳಿಂದ ಲೀಡ್ನಲ್ಲಿ ಸಮರ್ಥ ಗೆಲುವನ್ನು ಸಾಧಿಸಿದ್ದಾರೆ. ಕಡಿಮೆ ಅಂತರದಲ್ಲಿ ಗೆಲುವಿನತ್ತ ಸಮರ್ಥ. ಇನ್ನು ಕೆಲವೇ ಹೊತ್ತಲ್ಲಿ ಅಧಿಕೃತ ಘೋಷಣೆ ಕೂಡ ಹೊರಬೀಳಲಿದೆ. ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಜಯಭೇರಿಯನ್ನ ಬಾರಿಸಿರುವಂತದ್ದು. ಕೆಲವು ಮತಗಳ ಅಂತರದಿಂದ ಈವರೆಗೂ ಕೂಡ 6000ಕ್ಕೂ ಹೆಚ್ಚು ಮತಗಳಿಂದ ಲೀಡ್ ನೋಡಲಾಗ್ತಾ ಇದೆ. ಕಡಿಮೆ ಅಂತರದಲ್ಲಿ ಗೆಲುವಿನತ್ತ ಸಮರ್ಥ ಸಾಗ್ತಾ ಇರುವಂತದ್ದು. ಇನ್ನು ಕೆಲವೇ ಹೊತ್ತಲ್ಲಿ ಅಧಿಕೃತ ಘೋಷಣೆ ಕೂಡ ಹೊರಬೀಳಲಿದೆ. ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಜಯಭೇರಿಯನ್ನ ಬಾರಿಸ್ತಾ ಇರುವಂತದ್ದು. ಸೊ ಇವರೆಗೂ ಕೂಡ 6000 ಹೆಚ್ಚು ಮತಗಳ ಅಂತರದಿಂದ ಲೀಡ್ನಲ್ಲಿ ಇರುವಂತದ್ದು ಸಮರ್ಥ. ಕಡಿಮೆ ಅಂತರದಲ್ಲಿ ಗೆಲುವಿನತ್ತ ಸಾಗ್ತಾ ಇರುವಂತಹ ಸಮರ್ಥ. ಇನ್ನು ಕೆಲವೇ ಹೊತ್ತಲ್ಲಿ ಅಧಿಕೃತವಾಗಿ ಘೋಷಣೆ ಕೂಡ ಮುಳುಗಿದೆ. ಸಿಕ್ಕಾಪಟ್ಟೆ ಫೈಟ್ ಇದ್ದಂತಹ ಕ್ಷೇತ್ರ ಬಾಗಲಕೋಟೆ, ದಾವಣಗೆರೆ ಎರಡೂ ಕೂಡ. ದಾವಣಗೆರೆಯಲ್ಲಿ ಎಲ್ಲೋ ಒಂದು ಕಡೆ ಟಿಕೆಟ್ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಿಗೆ ಮುಸ್ಲಿಮರು ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ನಾವು ಕಾಂಗ್ರೆಸ್ ಅನ್ನ ಮಕಾಡೆ ಮಲಗಿಸೋದು ಹೇಗೆ ಅಂತ ನಮಗೆ ಗೊತ್ತಿದೆ. ನಮ್ಮನ್ನ ಮತ ಬ್ಯಾಂಕ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ನಾಯಕರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ. 50,000 ಮತಗಳ ಅಂತರದಿಂದ ನಾವು ಗೆಲುವನ್ನು ಸಾಧಿಸ್ತೀವಿ, ಸೋಲಿಸ್ತೀವಿ ಕಾಂಗ್ರೆಸ್ ಅನ್ನ ಅನ್ನುವಂತಹ ಮಾತುಗಳು ಯಾವಾಗ ಆರಂಭದಲ್ಲಿ ಟಿಕೆಟ್ ಕೊಡೋದಕ್ಕೆ ಹಿಂದೇಟನ್ನ ಹಾಕಿದ್ರು ಯಾರಿಗೆ, ಸಾದಿಕ್ಗೆ, ಆ ಸಂದರ್ಭದಲ್ಲಿ ಬಂಡಾಯ ಇದ್ದುದಂತೂ ಹೌದು. ಬಟ್ ಅದಾದ ಮೇಲೆ ಕೋಪ ಶಮನವನ್ನ ಮಾಡುವಂತಹ ಕೆಲಸಗಳಾಯಿತು. ಮುಖ್ಯಮಂತ್ರಿಗಳು ಡಿಸಿಎಂ ಡಿ.ಕೆ. ಶಿವಕುಮಾರ್ ಕರೆದ್ಬಿಟ್ಟು ಸಂಧಾನವನ್ನ ಮಾಡಿದ್ರು, ಸಂಧಾನ ಸಭೆಯನ್ನ ಮಾಡಿದ್ರು. ಸೊ ಎಲ್ಲೋ ಒಂದು ಕಡೆ ಮುನಿಸನ್ನ ಶಮನ ಮಾಡುವಂತಹ ಕೆಲಸ ಆಯಿತು. ಅದಾದ ಮೇಲೆ ಸಾದಿಕ್ ಕೂಡ ಸಮರ್ಥ ಪರವಾಗಿ ಪ್ರಚಾರ ಮಾಡೋದಕ್ಕೆ ನಿಂತ್ಕೊಂಡ್ರು. ಬಟ್ ಎಲ್ಲೋ ಒಂದು ಕಡೆ ಪ್ರಚಾರ ಕಾರ್ಯ ಬಂದಂತಹ ಸಂದರ್ಭದಲ್ಲಿ ನಾಯಕರುಗಳು ಹೋಗಿ, ಅಂದರೆ ನಮ್ಮ ಜಮೀರ್ ಅಹಮದ್ ಆಗಿರ್ಬೋದು, ಹೋದಂತಹ ಸಂದರ್ಭದಲ್ಲಿ ಪ್ರಚಾರ ಕಾರ್ಯದಲ್ಲಿ ಭಾಗ್ಯ ಆಗಲಿಲ್ಲ. ಬಟ್ ಮನೆಗೆ ಹೋಗಿ ಭೇಟಿ ಮಾಡಿ ಮಾತುಕತೆ ಆಡ್ಬಿಟ್ಟು ಸಮರ್ಥ್ಗೆ ವೋಟ್ ಹಾಕಿ ಅಂತ ಹೇಳ್ಬಿಟ್ಟು ಬಂದಿದ್ರು. ಸೊ ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಎಲ್ಲೋ ಒಂದು ಕಡೆ ಅಸಮಾಧಾನ ಇದೆ ಅಲ್ಪಸಂಖ್ಯಾತರಿಗೆ. ಎಲ್ಲಿ ರಿಸಲ್ಟ್ ಉಲ್ಟಾ ಆಗುತ್ತೋ, ಎಲ್ಲಿ ಕಾಂಗ್ರೆಸ್ ಮಕಾಡೆ ಮಲ್ಗುತ್ತೋ ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾ ಇತ್ತು ರಾಜಕೀಯ ವಲಯದಲ್ಲಿ. ಬಟ್ ಎಲ್ಲವೂ ಕೂಡ ಇದೀಗ ಆ ಥರ ಏನೂ ಆಗೋದಿಲ್ಲ, ಎಲ್ಲವೂ ಕೂಡ ಚೇಂಜ್ ಆಗತ್ತೆ. ಈಗ ತಮ್ಮ ಅಜ್ಜ ಮಾಡಿದಂತಹ ಕೆಲಸವನ್ನ, ತಾತ ಮಾಡಿದಂತಹ ಕೆಲಸವನ್ನ, ಏನು ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಅನುದಾನ ಸರ್ಕಾರದ ಕಡೆಯಿಂದ ಸಿಗದೇ ಇದ್ರೂ ಕೂಡ ಅವರೇ ಪರ್ಸ್ನಲಿ ಎಷ್ಟೋ ಕೆಲಸ ಕಾರ್ಯಗಳನ್ನ ಸ್ಕೂಲ್ಗಳಲ್ಲಾಗಿರ್ಬೋದು, ಕಾಲೇಜ್ಗಳಲ್ಲಾಗಿರ್ಬೋದು, ಸಾಕಷ್ಟು ಸಂಘ ಸಂಸ್ಥೆಗಳನ್ನ ಕಟ್ಟಿಸಿ ಒಂದಷ್ಟು ಕಾರ್ಮಿಕರಿಗೆ ಕೆಲಸವನ್ನ ಕೊಡುವಂತಹ ಮಹತ್ತರ ಕೆಲಸಗಳನ್ನು ಕೂಡ ಮಾಡಿರ್ತಾರೆ. ಸೊ ಹಾಗಾಗಿ ತನ್ನ ತಾತನ ಮಾದರಿಯಾಗಿ ಇಟ್ಕೊಂಡು ಅವ್ರು ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಅದೇ ರೀತಿ ನಾನು ಕೂಡ ಮುಂದುವರಿಸ್ಕೊಂಡು ಹೋಗ್ತೀನಿ, ನನಗೂ ಕೂಡ ಸಪೋರ್ಟ್ ಕೊಡಿ ಅಂತ ಹೇಳ್ಬಿಟ್ಟು ಸಮರ್ಥ ಪ್ರಚಾರದ ಸಂದರ್ಭದಲ್ಲಿ ಕೇಳ್ತಾ ಇದ್ರು. ಬಟ್ ಎಲ್ಲೋ ಒಂದು ಕಡೆ ಶಾಮನೂರ್ ಅವರು ಇದ್ದಂತಹ ಸಂದರ್ಭದಲ್ಲಿ ಹೇಳಿರ್ತಾರೆ, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಟಿಕೆಟ್ ಮುಸ್ಲಿಮರಿಗೆ ಒಂದು ಸಿಗತ್ತೆ, ಮುಸ್ಲಿಮರಿಗೇನೆ ಅನ್ನುವಂಥದ್ದನ್ನ. ಸೊ ಇನ್ನ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಎಂದಿದ್ದಂತಹ ಅಶ್ವವೇಗ ನ್ಯೂಸ್ ದಾವಣಗೆರೆ ಬಾಗಲಕೋಟೆಯಲ್ಲಿ ಅಶ್ವವೇಗ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿತ್ತು. 2 ಕ್ಷೇತ್ರಗಳ ಸಮೀಕ್ಷೆ ನಡೆಸಿದಂತಹ ಅಶ್ವವೇಗ ನ್ಯೂಸ್ ನಿಜವಾಯಿತು. ಇದೀಗ ಅಶ್ವವೇಗ ನ್ಯೂಸ್ ಮೆಗಾ ಸಮೀಕ್ಷೆ. ಕರ್ನಾಟಕ ಬೈ ಎಲೆಕ್ಷನ್ ಬಗ್ಗೆ ಅಶ್ವವೇಗ ಕಾರ್ವಾಕ್ ಸರ್ವೆ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿರುವಂಥದ್ದು. 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಅಂತ ಹೇಳಿದ್ವಿ ಸಮೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ. ದಾವಣಗೆರೆ, ಬಾಗಲಕೋಟೆಯಲ್ಲಿ ಅಶ್ವವೇಗ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿತ್ತು. 2 ಕ್ಷೇತ್ರಗಳಲ್ಲೂ ಕೂಡ ಸಮೀಕ್ಷೆಯನ್ನ ಮಾಡಿತ್ತು ನಿಮ್ಮ ಅಶ್ವವೇಗ ನ್ಯೂಸ್. ಇದೀಗ ನಾವು ಮಾಡಿದಂತಹ ಸಮೀಕ್ಷೆಯ ವರದಿ ಪಕ್ಕಾ ಆಗಿದೆ, ನಿಜವಾಗಿದೆ. ಅಶ್ವವೇಗ ನ್ಯೂಸ್ನ ಒಂದು ಮೆಗಾ ಸಮೀಕ್ಷೆ. ಕರ್ನಾಟಕದ ಬೈ ಎಲೆಕ್ಷನ್ ಬಗ್ಗೆ ಅಶ್ವವೇಗ ಕಾರ್ವಾಕ್. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಎರಡರಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿರುವಂಥದ್ದು. 2 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಗೆಲುವು ಅಂತ ಸಮೀಕ್ಷೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ನಾವು ಸ್ಪಷ್ಟಪಡಿಸಿದ್ವಿ. ಸೊ ಇದೀಗ ಆ ಸಮೀಕ್ಷೆ ದಿಟ್ಟವಾಗಿದೆ, ನಿಜವಾಗಿದೆ. ಸೊ ಅಲ್ಲಿ ಸಿಕ್ಕಂತಹ ನಂಬರ್ಸ್ ಆಗಿರ್ಬೋದು, ಮತ್ತೆ ಸಾರ್ವಜನಿಕರ ಒಂದು ರಿಯಾಕ್ಷನ್ ಆಗಿರ್ಬೋದು, ಮತ್ತೆ ಪಕ್ಷ